ರಾಜೇಶ್ ಬಹಳ ದೊಡ್ಡ ನಟರಾಗಿದ್ದರು. ಒಂದು ಸಿನಿಮಾ ಶೂಟಿಂಗ್ಗೆ ನಡೆಯುತ್ತಿರುವಾಗ ಅವರ ನಿರ್ದೇಶಕರ ಮೇಲೆ ಬಹಳ ಕೋಪಗೊಂಡನು. ಅವರ ನಿರ್ದೇಶಕರಿಗೆ, ನಾನು ಎಷ್ಟು ದೊಡ್ಡ ನಟನಾಗಿದ್ದೇನೆ, ನನಗೆ ಕೊಟ್ಟ ಅದೇ ಪ್ರಾಮುಖ್ಯತೆಯನ್ನು ನನ್ನ ತಮ್ಮನಾಗಿ ನಡೆಸ್ತಿರುವ ಸಂತೋಷಕ್ಕೂ ನೀವು ಕೊಟ್ಟಿದ್ದೀರಿ. ಅವನು ಇನ್ನೂ ಬೆಳೆಯುತ್ತಿರುವ ಕಲಾವಿದ, ಇದನ್ನು ನೀವು ಬದಲಾಯಿಸಬೇಕು ಎಂದರು. ನಿರ್ದೇಶಕರು ರಾಜೇಶ್ಗೆ, ತಮ್ಮನ ಪಾತ್ರಕ್ಕೆ ಈ ಡೈಲಾಗ್ಗಳು ಅಗತ್ಯ, ಇದು ತಮ್ಮನ ಪಾತ್ರವನ್ನು ಉತ್ತಮಗೊಳಿಸುತ್ತದೆ ಎಂದನು. ಆದರೆ ರಾಜೇಶ್ ಅದಕ್ಕೆ ಒಪ್ಪಲಿಲ್ಲ. ಜನರು ನನ್ನನ್ನು ನೋಡುವುದಕ್ಕಾಗಿಯೇ ಈ ಚಿತ್ರವನ್ನು ನೋಡ್ತಾರೆ, ಹೀಗಾಗಿ ನನ್ನ ಪಾತ್ರಕ್ಕೆ ಮಾತ್ರ ಒಳ್ಳೆಯ ಡೈಲಾಗ್ ನೀಡಬೇಕೆಂದನು. ನಿರ್ದೇಶಕರು ಸಹ ಒಪ್ಪಿಕೊಂಡು ಡೈಲಾಗ್ಗಳನ್ನು ಬದಲಾಯಿಸಿದರು. ಶೂಟಿಂಗ್ ಮುಂದುವರಿಯಿತು. ರಾಜೇಶ್ ಡೈಲಾಗ್ ಹೇಳುವ ಸಮಯ ಬಂದಿತ್ತು. ಆಗ ರಾಜೇಶ್ ಕ್ಯಾಮ್ರಾವನ್ನು ನೋಡುತ್ತಾ, ತಮ್ಮ, ನನಗೆ ಆಸ್ತಿ ಮುಖ್ಯವಲ್ಲ, ನಿನ್ನ ಪ್ರೀತಿಯೇ ನನಗೆ ಮುಖ್ಯ, ನನ್ನ ಆಸ್ತಿಯನ್ನೆಲ್ಲ ನೀನೇ ತೆಗೆದುಕೋ ಎಂದು ಹೇಳಿದನು. ಆ ಟೇಕ್ ಓಕೆ ಆಯಿತು. ನಂತರ ರಾಜೇಶ್ ನಿರ್ದೇಶಕರ ಬಳಿ ಬಂದು, ಈ ಸೀನ್ಗೆ ಇನ್ನೂ ಒಂದು ಡೈಲಾಗ್ ಸೇರಿಸಿದರೆ ನನ್ನ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಸಿಗುತ್ತೆ ಅಂದನು. ಅದಕ್ಕೆ ನಿರ್ದೇಶಕರು ಏನನ್ನು ಸೇರಿಸಬೇಕಂತ ಕೇಳಿದಾಗ ರಾಜೇಶ್, ನನ್ನ ಆಸ್ತಿಯ ಭಾಗ ಮಾತ್ರವಲ್ಲ, ನಾನು ಸಂಪಾದಿಸಿದ ಎಲ್ಲವನ್ನು ನೀನೇ ತೆಗೆದುಕೋ ಎನ್ನುವುದನ್ನು ಸೇರಿಸೋಣ ಎಂದನು. ಇಲ್ಲಿ ನಾನು ನಿಮಗೆ ಏನು ತಿಳಿಸಲು ಬಯಸ್ತೇನೆಂದರೆ, ನಟ ನಟಿಯರು ಬರೀ ಪಾತ್ರದಲ್ಲಿ ನಟಿಸ್ತಾರೆ ಹೊರತಾಗಿ ಅದು ಅವರ ನಿಜ ಜೀವನವಲ್ಲ. ಇದು ನಾಟಕ ಮತ್ತು ಅವರು ನಿಜ ಜೀವನದಲ್ಲಿ ನಾಯಕರಲ್ಲ. ಇದನ್ನು ತಿಳಿಯದ ಅನೇಕರು ಅವರನ್ನು ಹಿಂಬಾಲಿಸ್ತಾರೆ. ಇದರಿಂದ ನಿಮಗೆ ಏನು ಲಾಭವಿರುತ್ತದೆ? ನೀವು ನಿಮ್ಮ ಹಣವನ್ನು, ಸಮಯವನ್ನು ಕಳೆದುಕೊಳ್ಳುತ್ತೀರಿ. ಇನ್ನು ಕೆಲವರು ತಮ್ಮ ಜೀವನವನ್ನೇ ಕಳೆದುಕೊಳ್ತಾ ಇದ್ದಾರೆ. ಇದರ ಬದಲಿಗೆ ನಿಮಗಾಗಿ ತನ್ನ ಜೀವವನ್ನು ಸಮರ್ಪಿಸಿದ ನಮ್ಮ ಸೃಷ್ಟಿಕರ್ತನನ್ನು ಆರಾಧಿಸಿ ದೇವರೊಂದಿಗೆ ಸಮಯವನ್ನು ಕಳೆಯಿರಿ. ಅದು ನಿಮಗೆ ಆಶೀರ್ವಾದವನ್ನು ನೀಡುತ್ತದೆ.